ಒಂದು ತಪ್ಪು ಕಲ್ಪನೆ ಇದೆ. ಅದು ನಿಧಾನವಾಗಿ ನಿಮ್ಮ ಹೊಟ್ಟೆ ಒಳಗೆ ಜೀರ್ಣ ಆಗಿ ನಂತರ ರಕ್ತಕ್ಕೆ ಹೋಗ್ಬೇಕು. ಯಾವಾಗ ಸಕ್ಕರೆ ತಿಂತೀರಾ, ಸಿಹಿ ತಿಂತೀರಾ, ಇದು ಡಯಾಬಿಟಿಸ್ ಯಾವತ್ತೂ ಜಾಸ್ತಿ ಮಾಡುತ್ತೆ. ಬಿಳಿ ಅಕ್ಕಿಯನ್ನ ಬಿಟ್ಬಿಡಿ, ಪಾಲಿಷ್ಡ್ ಅಕ್ಕಿ, ರಾಗಿ ರೊಟ್ಟಿಯ ಗ್ಲೈಸೆಮಿಕ್ ಇಂಡೆಕ್ಸ್ ಚೆನ್ನಾಗಿರುತ್ತೆ. 3 ಗಂಟೆ ಗೊತ್ತಿನ್ನು, 3 ಗಂಟೆ ಗೊತ್ತಿನ್ನು ಅಂತ ಹೇಳ್ಬಿಟ್ಟು. ಮಧುಮೇಹಿಗಳ ಆಹಾರ ಪದ್ಧತಿ ಹೇಗಿರ್ಬೇಕು? ಮಧುಮೇಹಿಗಳ ಆಹಾರ ಪದ್ಧತಿ ಹೇಗಿರ್ಬೇಕು ಅಂತಂದ್ರೆ, ಮೊದಲನೇದಾಗಿ ಅವರು ಗಮನಿಸಬೇಕಾಗಿರೋದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ನಾವು ಹೇಳ್ತೀವಿ ನಮ್ಮ ವಿಜ್ಞಾನದ ಭಾಷೆಯಲ್ಲಿ. ಕಾಮನ್ ಮ್ಯಾನ್ ಭಾಷೆಯಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ಯಾವುದೇ ಒಂದು ಆಹಾರವನ್ನ ತೆಗೆದುಕೊಂಡ್ರು ಅದು ನಿಧಾನವಾಗಿ ನಿಮ್ಮ ಹೊಟ್ಟೆ ಒಳಗೆ ಜೀರ್ಣ ಆಗಿ ನಂತರ ರಕ್ತಕ್ಕೆ ಹೋಗ್ಬೇಕು. ಆ ತರಹದ ಆಹಾರಗಳನ್ನ ನಾವು ಮಧುಮೇಹಿಗಳಿಗೆ ಒಳ್ಳೆದು ಅಂತ ಹೇಳ್ತೀವಿ. ಯಾವುದು ಕೆಟ್ಟದ್ದು ಅಂತ ಅನ್ನೋದನ್ನ ಹೇಳೋದು ಕಾಮನ್ ಮ್ಯಾನ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಸಕ್ಕರೆ, ಯಾವಾಗ ಸಕ್ಕರೆ ತಿಂತೀರಾ, ಸಿಹಿ ತಿಂತೀರಾ, ಇದು ಡಯಾಬಿಟಿಸ್ ಅನ್ನು ಯಾವತ್ತೂ ಜಾಸ್ತಿ ಮಾಡುತ್ತೆ. ಕಾಫಿಗೆ ಸಕ್ಕರೆ ಹಾಕೊಳ್ಳೋದು, 1 ಚಮಚ ಹಾಕೊಳ್ಳೋ ಕಡೆ 2 ಚಮಚ ಹಾಕೊಳ್ಳೋದು, ಅಥವಾ ಬೆಲ್ಲ ಹಾಕೊಳ್ಳೋದು, ಏನೇ ಹಾಕೊಂಡ್ರು ಡಯಾಬಿಟಿಸ್ ಗಳಿಗೆ ಜಾಸ್ತಿ ಆಗುತ್ತೆ. ಬೆಲ್ಲ ಬಿಡಿ, ಇದು ಬಿಡಿ, ಸಕ್ಕರೆ ಬಿಡಿ, ಬಿಳಿ ಅಕ್ಕಿಯನ್ನ ಬಿಟ್ಬಿಡಿ, ಪಾಲಿಷ್ಡ್ ಅಕ್ಕಿ. ಡಯಾಬಿಟಿಸ್ ಗಳಿಗೆ ಬೆಸ್ಟ್ ಏನು ಗೊತ್ತಾ? ನಮ್ ಕರ್ನಾಟಕದವ್ರಿಗೆ ಇನ್ನೇನ್ ಬೆಳ್ಕೊಡ್ಬೇಕು ಹೇಳಿ? ರಾಗಿ ರೊಟ್ಟಿ, ರಾಗಿ ಮುದ್ದೆಗಿಂತ ರಾಗಿ ರೊಟ್ಟಿಯ ಗ್ಲೈಸಿಮಿಕ್ ಇಂಡೆಕ್ಸ್ ಚೆನ್ನಾಗಿರುತ್ತೆ. ನಮ್ ಹಳ್ಳಿ ಕಡೆ ಗೆಲ್ರಿ ಅಡಿಗೆ, ಅದಕ್ಕಿಂತನೂ ಡಯಾಬಿಟಿಸ್ ಗೆಲ್ರಿ ಬೇಕು ಮಸಪ್ಪು ರಾಗಿ ರೊಟ್ಟಿ, ಕಾಳು ರಾಗಿ ರೊಟ್ಟಿ ಮಾಡ್ತಾರಲ್ಲ ಹಳ್ಳಿಗಳ ಕಡೆ. ಫಸ್ಟ್ ಕ್ಲಾಸ್ ಅಡುಗೆ ಅದು. ಡಯಾಬಿಟಿಸ್ಗೆ ಗ್ಲೈಸಿಮಿಕ್ ಇಂಡೆಕ್ಸ್ ಕರೆಕ್ಟ್ ಆಗಿದೆ, ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡುತ್ತೆ, ಜೊತೆಗೆ ಔಷಧಿಗಳನ್ನ ಏನಾದ್ರು ತೆಗೆದುಕೊಳ್ತಾ ಇದ್ರೆ ಇದರಿಂದ ಸಿಕ್ಕುವಂತಹ ಏನು ಆಂಟಿ ಆಕ್ಸಿಡೆಂಟ್ಸ್ಗೆ ಏನೇನು ಬೇಕಾಗಿದೆ ಅದೆಲ್ಲ ಕಡಿಮೆ ಮಾಡುವಂಥದ್ದು ಆಹಾರಾಂಶಗಳು ಈ ಮಸಪ್ಪಲ್ಲಿ ಸಿಗುತ್ತೆ ಅವ್ರಿಗೆ. ಸೊ ಇದು ನಮ್ಮ ಡಯಾಬಿಟಿಸ್ ಗಳಿಗೆ ಬೆಸ್ಟ್ ಆಗಿರುವಂತಹ ಆಹಾರ. ಇನ್ನೂ ಒಂದು ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ತಪ್ಪು ಕಲ್ಪನೆ ಇದೆ, ಡಯಾಬಿಟಿಸ್ ಪ್ರತಿ 3 ಗಂಟೆಗೂ 4 ಗಂಟೆಗೂ ತಿಂತಾ ಇರ್ಬೇಕು ಅಂತ. ಹಾಗೇನು ಮಾಡಕ್ ಹೋಗ್ಬಿಡಿ. ಡಯಾಬಿಟಿಕ್ ಇರ್ಲಿ ಯಾವುದೇ ಇರ್ಲಿ, ಹಸಿವಾದಾಗ ಊಟ ಮಾಡಿ. ದಿನಕ್ಕೆ 3 ಮೇಜರ್ ಮೀಲು ಅಬ್ಬಬ್ಬಾ ಅಂದ್ರೆ ಯಾವ್ದಾದ್ರು ಮಧ್ಯ ಒಂದು ಸತಿ ಸ್ವಲ್ಪ ಹಣ್ಣು ಏನೊಂದಾದ್ರೂ ತಗೋಬಹುದು. ಬೆಳಗ್ಗೆ ತಿನ್ನೋದು, ಮತ್ತೆ ತಿರ್ಗಾ ಮಿಡ್ ಮಾರ್ನಿಂಗ್ ತಿನ್ನೋದು, ಇದು ಕೂಡ ತಪ್ಪು ಪ್ರಚಾರ ಆಗಿದ್ದೇನೆ ವೈದ್ಯಕೀಯ ಚಿಕಿತ್ಸಕರ ಕಡೆಯಿಂದ. 3 ಗಂಟೆಗೂ ತಿನ್ನು, 3 ಗಂಟೆಗೂ ತಿನ್ನು ಅಂತ ಹೇಳ್ಬಿಟ್ಟು ಇನ್ಸುಲಿನ್ ಜಾಸ್ತಿ ಕೊಟ್ಬಿಡೋದು, ಔಷಧಿ ಜಾಸ್ತಿ ತೆಗೆದುಕೊಳ್ಳೋದು. ಹಾಗೆ ಮಾಡಿದಾಗ ಏನಾಗುತ್ತೆ, ಆರ್ಟಿಫಿಷಿಯಲ್ ಹಸುವಾಗ್ತಾ ಇರ್ತಕ್ಕಂಥ ಬೇಗ ಸಕ್ಕರೆ ರಕ್ತನಾಳ ಹೊರಟೋಗುತ್ತಲ್ಲ, ಅದರಿಂದ ಏನಾಗುತ್ತೆ, ಹಸುವಾಗಕ್ಕೆ ಶುರು ಆಗುತ್ತೆ. ಸೊ ಅದೆಲ್ಲ ಏನು ಬೇಕಾಗೋದಿಲ್ಲ. ಅಲ್ಲೂ ಕೂಡ 3 ಮೀಲು ಮ್ಯಾಕ್ಸಿಮಮ್, ಸಾಯಂಕಾಲ ಏನಾದ್ರು ಬೇಕಂದ್ರೆ ಹಣ್ಣು ಅಷ್ಟೇ ಸಾಕು ಅವ್ರಿಗೂ ಕೂಡ.